8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗಾಗಿ ಗಣಿತ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಬಹಳಷ್ಟು 8ನೇ ತರಗತಿಗೆ ಅನುಕೂಲವಾಗ್ತಕ್ಕಂಥ ಎಲ್ಲ ವಿಷಯಗಳ ಒಂದು ಅಭ್ಯಾಸ ಪತ್ರಿಕೆಗಳನ್ನು, ನೋಟ್ಸ್ಗಳನ್ನು, ಫೈನಲ್ ಪ್ರಿಪ್ರೇಷನ್ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ 5 ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದರೆ ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡೋಣ 8ದಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ನ ಒಂದು ಕ್ವಶನ್ ಪೇಪರ್ಸ್ಗಳು. ಸೊ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ, ಅದರ ಕೀ ಉತ್ತರಗಳು ಏನು ಅಂತ. ಪ್ರಶ್ನೆ 1 ಬಂತು, ಎಸ್ 15ರ ಘನ ಏನು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಎ 125, ಬಿ 3375, ಸಿ ಇದೆ 15255, ಡಿ ಇದೆ 15625. ಸೊ ದ ರೈಟ್ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ 15ರ ಘನ 3375. ಆಯ್ಕೆ ಬಿ ಸರಿಯಾದ ಉತ್ತರ. ಪ್ರಶ್ನೆ 2, ಎಯು ಶೂನ್ಯವಲ್ಲದ ಬೇರೆ ಯಾವುದೇ ಪೂರ್ಣಾಂಕವಾದಾಗ ಹಾಗೂ m ಮತ್ತು n ಸ್ವಾಭಾವಿಕ ಸಂಖ್ಯೆಗಳಾಗಿದ್ದರೆ ಎ ರ ಘಾತ 3 ಹೋಲ್ ಸ್ಕ್ವೇರ್ n ಅಂತಕ್ಕಂಥದ್ದು ಕೇಳಿದ್ದಾರೆ. ಓಕೆ, ಸೊ ಇದ್ರದ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರ AMN ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ A/mn. ಪ್ರಶ್ನೆ 3, 5832ರ ಘನಮೂಲದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ D8 ಅಂತಕ್ಕಂಥದ್ದು. ಪ್ರಶ್ನೆ 4, ಈ ಘನಾಕೃತಿಯಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. A6, B12, C8, D4. ದ ರೈಟ್ ಆಪ್ಷನ್ A6 ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 5, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ 2πrh, πrh, 2πr in the bracket r plus h, πr²h ಚದರಮಾನಗಳು ಅಂತ ಕೇಳಿದ್ದಾರೆ. ಸೊ 5ರಲ್ಲಿ ಸರಿಯಾದ ಉತ್ತರ ಬರ್ತದೆ ಸಿ 2πr in the bracket r plus h ಚದರಮಾನ ಅಂತಕ್ಕಂಥದ್ದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಸೂತ್ರ ಬಳಸ್ತೀವಿ. ಪ್ರಶ್ನೆ 6, 128 ಪೂರ್ಣ ಘನವಾಗಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. A2, B3, C4, D6. ಸರಿಯಾದ ಆಪ್ಷನ್ A2. ಪ್ರಶ್ನೆ 7, ಒಂದು ಘನಾಕಾರದ ಪೆಟ್ಟಿಗೆಯ ಅಂಚಿನ ಉದ್ದ 8 ಸೆಂಟಿಮೀಟರ್, ಆದರೆ ಅದನ್ನು ಬಣ್ಣದ ಕಾಗದದಿಂದ ಪೂರ್ಣವಾಗಿ ಸುತ್ತಲೂ ಬೇಕಾಗುವ ಕಾಗದದ ಅಳತೆ. ಸೊ 7ರಲ್ಲಿ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ 384 ಚದರ ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. 1331 ಈ ಘನ ಸಂಖ್ಯೆಯು ಈ ಸಂಖ್ಯೆಗಳ ಘನಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ 10 ಮತ್ತು 12 ಅಂತಕ್ಕಂಥದ್ದು ಡಿ ಆಪ್ಷನ್ ಇದೆಯಲ್ಲ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅದ. ಅದು 10 ಮತ್ತು 12 1331 ಈ ಘನ ಸಂಖ್ಯೆಯ ನಡುವೆ ಬರ್ತಕ್ಕಂಥದ್ದು. ಪ್ರಶ್ನೆ 9, ಪೈ ನಕ್ಷೆಯಲ್ಲಿ 90 ಡಿಗ್ರಿ ಕೋನ ನಕ್ಷೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಭಾಗ ಕೇಳಿದ್ದಾರೆ. 9ರ ಸರಿಯಾದ ಉತ್ತರ 1/4 ಅಂತಕ್ಕಂಥದ್ದು. ಯಾಕಂದ್ರೆ ಎಸ್ 360 ಡಿಗ್ರಿ ಇರ್ತದೆ, ಅದನ್ನು 4 ಭಾಗ ಮಾಡಿದರೆ 90 ಡಿಗ್ರಿನೇ ಬರ್ತದೆ. 10ನೇ ಪ್ರಶ್ನೆಗೆ ಹೋಗೋಣ. ಒಂದು ಆಯತ ಘನದ ಉದ್ದವು ಅದರ ಅಗಲದ 2ರಷ್ಟಿದೆ, ಹಾಗಾದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಚದರಮಾನಗಳಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ 10ನೇ ಪ್ರಶ್ನೆಯ ಉತ್ತರವನ್ನು ತಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ಪೋಸ್ಟನ್ನು ಮಾಡಬೇಕಾಗ್ತದೆ. ಇಲ್ಲಿ ಎತ್ತರ ಕೊಟ್ಟಿಲ್ಲ ಅಂತಕ್ಕಂಥದ್ದಿದೆ. ಸೊ ನೋಡುವ ಏನಾಗ್ತದೆ ಅನ್ನೋದನ್ನು ತಾವುಗಳು ಗೊತ್ತಿದ್ರೆ ಅದನ್ನು ನೋಡ್ಕೊಡ್ರಿ. 11ನೇ ಪ್ರಶ್ನೆ, 9ರ ಘಾತ 2ನ್ನು ಆಧಾರ ಸಂಖ್ಯೆ 3ರಲ್ಲಿ ವ್ಯಕ್ತಪಡಿಸಿದಾಗ 11ರ ಪ್ರಶ್ನೆಯ ಉತ್ತರ ಏನಾಗ್ತದೆ ಅಂತಾರೆ ಬಿ 3ರ ಘಾತ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 12, ಎಸ್ 3ರ ಘಾತ 3 ಅಧಿಕ್ 3ರ ಘಾತ 2ರ ಮೊತ್ತ 4ರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಕೇಳಿದ್ದಾರೆ. ಸರಿಯಾದ ಉತ್ತರ D9. ಪ್ರಶ್ನೆ 13, ಸಿಲಿಂಡರಿನಾಕಾರದ ಅಂಚೆ ಪೆಟ್ಟಿಗೆಯ ಎತ್ತರ ಮತ್ತು ತ್ರಿಜ್ಯಗಳು ಕ್ರಮವಾಗಿ 10 ಮೀಟರ್ ಮತ್ತು 4 ಮೀಟರ್ ಆಗಿದೆ. ಇದರ ಪೂರ್ಣ ಮೇಲ್ಮೈಗೆ ಬಣ್ಣ ಬಳಿಯಲು ಪ್ರತಿ ಚದರ ಮೀಟರ್ಗೆ ರೂಪಾಯಿ 10ರಂತೆ ತಗಲುವ ವೆಚ್ಚ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಷ್ಟಾಗ್ತದೆ ಅಂತಂದ್ರೆ 3200 ಅಂತ ಬರ್ತದಂತ.
ಬಟ್ 3200 ಅಂತಕ್ಕಂಥದ್ದು ಆಯ್ಕೆಯಲ್ಲಿ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆ 14. 2 ಇಂಟು 1000 ಪ್ಲಸ್ 6 ಇಂಟು 100 ಪ್ಲಸ್ 5 ಇಂಟು 1 ಪ್ಲಸ್ 4/10 ಪ್ಲಸ್ 3/1000 ಸಾಮಾನ್ಯ ರೂಪ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ. ಮುಂದಿನ ಪ್ರಶ್ನೆ 15. ಒಂದು ಆಯತಘನದ ಉದ್ದ 12 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್ ಆದರೆ ಆ ಆಯತಘನ 3 ಸಮನಾದ ಘನಗಳಾಗಿ ಕತ್ತರಿಸಲಾಗಿದೆ. ಪ್ರತಿ ಘನದ ಅಂಚಿನ ಉದ್ದ ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ 4 ಸೆಂಟಿಮೀಟರ್. ಪ್ರಶ್ನೆ 16. ಒಂದೇ ತೆರನಾದ 2 ದತ್ತಾಂಶಗಳನ್ನು ಹೋಲಿಕೆ ಮಾಡಲು ಯಾವ ನಕ್ಷೆಯಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ. ಅದನ್ನು ದ್ವಿಸ್ತಂಭ ನಕ್ಷೆ ಅಂತ ಕರೀತಾರೆ. ಪ್ರಶ್ನೆ 17. 3/4 ಸಂಕಲನದ ವಿಲೋಮ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಸಿ -3/4 ಅಂತಕ್ಕಂಥದ್ದು. 18. 4b² - 9c² ವಿಸ್ತೃತ ರೂಪ ಕೇಳಿದ್ದಾರೆ. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ಎ 2b + 3c 2b - 3c. ಪ್ರಶ್ನೆ 19. 2 ಘಾತ -3 ಇದೆ ಮತ್ತು 2 ಘಾತ ಅದನ್ನು 2ರಿಂದ 2 ಘಾತ 4ರ ಬೆಲೆಯಲ್ಲಿ ಭಾಗಿಸಿದಾಗ ಏನಾಗ್ತದೆ ಅಂತ ಕೇಳಿದರು. ಸರಿಯಾದ ಉತ್ತರ ಬರ್ತದೆ 2 ಘಾತ -2. ಕೊಟ್ಟಿರೋ ನಕ್ಷೆಯಲ್ಲಿ ಒಂದು ತರಗತಿ ಮಕ್ಕಳು ರಜಾ ಅವಧಿಯಲ್ಲಿ ಟಿವಿ ವೀಕ್ಷಣೆ ಸೂಚಿಸಿದ್ದಾರೆ. ಹಾಗಾದರೆ 4 ಗಂಟೆಗಳಿಗಿಂತ ಕಡಿಮೆ ಕಾಲ ಟಿವಿ ವೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಎ 34. ಇನ್ನು ವಿವರಣಾತ್ಮಕ ಪ್ರಶ್ನೆಗಳ ಉತ್ತರವನ್ನು ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. ನಾವು ಮುಂದೆ ಇರ್ತಕ್ಕಂಥ ವಿಡಿಯೋಗಳಲ್ಲಿ ಸಹಿತ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ತಮಗೆ ಕ್ವಶನ್ಸ್ಗಳನ್ನು ತೋರಿಸ್ತೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಸಮಾಂತರ ಚತುರ್ಭುಜದ 2 ಲಕ್ಷಣಗಳನ್ನು ಬರೀಬೇಕು. ಪಿ +5 - 7 ಮತ್ತು ಕ್ಯೂ -3 - 5 ಈ ನಿರ್ದೇಶಾಂಕ ವ್ಯವಸ್ಥೆಯ ಯಾವ ಚತುರ್ಥಾಂಕ ವ್ಯವಸ್ಥೆಯಲ್ಲಿ ಬರ್ತದೆ ಅಂತ ತಿಳಿಸಿ ಕೇಳಿದ್ದಾರೆ. 22ನೇ ಪ್ರಶ್ನೆ. ಉದ್ದ 6 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್ ಹೊಂದಿರುವ ಆಯತವನ್ನು ರಚಿಸ್ರಿ. ನಕ್ಷಾ ಹಾಳೆಯಲ್ಲಿ ಈ ಬಿಂದುವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. 23ರಲ್ಲಿ ಒಂದು ಸಂಖ್ಯೆ 6ರಷ್ಟರಿಂದ 6ಅನ್ನು ಕಳೆದಾಗ 60 ದೊರೀತದೆ. ಹಾಗಾದರೆ ಆ ಸಂಖ್ಯೆ ಕಂಡುಹಿಡಿಯಿರಿ. ಅಥವಾ 25 ವಿದ್ಯಾರ್ಥಿಗಳಲ್ಲಿ 72% ಮಂದಿ ಗಣಿತದಲ್ಲಿ ಆಸಕ್ತಿ ಹೊಂದಿರ್ತಾರೆ. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು? 24ರಲ್ಲಿ ಈ ಚತುರ್ಭುಜದಲ್ಲಿ ಎಕ್ಸನ ಅಳತೆ ಕಂಡುಹಿಡಿಯಿರಿ. ಅಥವಾ ಈ ಚಿತ್ರದಲ್ಲಿ ನೀಡಿರ್ತಕ್ಕಂಥ ಆಕೃತಿಗೆ ಐಲರನ ಸೂತ್ರವನ್ನು ಪರೀಕ್ಷಿಸಿ. 25ರಲ್ಲಿ 1/2 3/4ಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ. ಅಥವಾ ಇಲ್ಲಿ ಒಂದು ಮೊದಲ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರು. 26ರಲ್ಲಿ ಗುಣಾಕಾರದ ಸಹವರ್ತನೆಯ ನಿಯಮ ಪರೀಕ್ಷಿಸಬೇಕಿತ್ತು. ಮುಂದಿನ ಪ್ರಶ್ನೆಯಲ್ಲಿ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 27ರಲ್ಲಿ ಪೈ ನಕ್ಷೆಯನ್ನು ರಚಿಸಬೇಕಿತ್ತು. ಅದರಲ್ಲಿ ಆಯ್ಕೆ ಪ್ರಶ್ನೆ ಇತ್ತು ಸ್ತಂಭ ಲೇಖವನ್ನು ರಚಿಸಲಿಕ್ಕೆ. ಕಡೆ ಪ್ರಶ್ನೆ ಇತ್ತು ಗಿಡಗಳ ಸಂಖ್ಯೆ ಕಂಡುಹಿಡಬೇಕು ಅಥವಾ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವುಗಳು ಕೂಡ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅಂತ ಹೇಳ್ತಾ ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.